ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ಪುಂಡಾಟವನ್ನ ನಿನ್ನೆ ತೋರಿಸ್ತು. ಹಾಗಿದ್ರೆ ನಿನ್ನೆಯಿಂದ ಇದುವರೆಗೂ ಏನೆಲ್ಲ ಆಯ್ತು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಅಂದ್ರೆ ನಿನ್ನೆ ರಾತ್ರಿ ಏನೆಲ್ಲ ಆಗೋಯ್ತು, ಪಾಕಿಸ್ತಾನ ಯಾವ ರೀತಿ ದಾಳಿಯನ್ನ ಮಾಡುತ್ತೆ, ಅದಕ್ಕೆ ಪ್ರತಿದಾಳಿಯನ್ನ ಭಾರತ ಯಾವ ರೀತಿ ನಡೆಸುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ನೋಡೋಣ. ಮಧ್ಯರಾತ್ರಿ ಪಾಕ್ ಮೇಲೆ ಭಾರತ ದಾಳಿಯನ್ನ ನಡೆಸುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಬೆಳಗ್ಗೆ 10 ಗಂಟೆಗೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡುವ ಸಾಧ್ಯತೆಗಳಿರುವಂತದ್ದು. ದಾಳಿಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಅಧಿಕಾರಿಗಳು. ಇದೀಗ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್. ಬೆಳಗ್ಗೆ 10 ಗಂಟೆಗೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ನಡೆಯಲಿದೆ. ಪಾಕ್ ಮೇಲೆ ದಾಳಿ ಮಾಡಿದೆ ರಾತ್ರಿ ಭಾರತೀಯ ಸೇನೆ. ಯಾವಾಗ ಅವರು ಡ್ರೋನ್ ದಾಳಿಯನ್ನ ಮಾಡ್ತಾರೋ ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿ ಪಾಕ್ ಮೇಲೆ ದಾಳಿಯನ್ನ ನಡೆಸಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 10 ಗಂಟೆಗೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡಲಿರುವ ಸೇನೆ. ನೋಡಿ, ರಾತ್ರಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದ್ದು, ಪಾಕಿಸ್ತಾನದ 3 ಏರ್ ಬೇಸ್ಗಳನ್ನ ಪೀಸ್ ಮಾಡಿದೆ. ಆ ಒಂದು ದಾಳಿ ಹೇಗಿತ್ತು, ಹಾಗೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ನೀಡುವ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಕಾದು ನೋಡೋಣ. ಸದ್ಯಕ್ಕೆ ಈಗ ಯಾವ ರೀತಿ ಆಗೋಗಿದೆ ಅಂದ್ರೆ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಗಾದೆ ಇದೆಯಲ್ಲ, ಆ ಮಾತು ಗುಳ್ಳೇನರಿ ಪಾಕಿಸ್ತಾನಕ್ಕೆ ಸರಿಯಾಗಿ ಅನ್ವಯಿಸುತ್ತೆ ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕಂದ್ರೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಪದೇ ಭಾರತವನ್ನ ಕೆಣಕೋ ದುಸ್ಸಾಹಸವನ್ನ ಮುಂದುವರೆಸಿದೆ. ಹಾಗೆ ಕಳೆದ ರಾತ್ರಿ ಕೂಡ ಗುಳ್ಳೇನರಿ ಪಾಕಿಸ್ತಾನ ಭಾರತದ ರಾಜ್ಯಗಳನ್ನ ಟಾರ್ಗೆಟ್ ಮಾಡುತ್ತೆ. ಪಾಕ್ ಡ್ರೋನ್ಗಳನ್ನ ಈ ಕಡೆ ಕಳಿಸುತ್ತೆ. ಆದರೆ ಪಾಕ್ ಡ್ರೋನ್ಗಳಿಗೆ ಭಾರತ ಮಣ್ಣು ಮುಕ್ಕಿಸಿದೆ. ಪಾಕಿಸ್ತಾನಕ್ಕೆ ಕಳೆದ ರಾತ್ರಿನೇ ತಕ್ಕ ಶಾಸ್ತಿಯನ್ನ ಮಾಡಿದೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಈ ಒಂದು ಸುದ್ದಿಗೋಷ್ಠಿ. ಏನೆಲ್ಲ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಇನ್ನು ಸದ್ಯಕ್ಕೆ ಕಳೆದ ರಾತ್ರಿ ಭಾರತದ 3 ರಾಜ್ಯಗಳ 26 ನಗರಗಳ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಗೆ ಯತ್ನಿಸುತ್ತೆ. ನಾಗರಿಕರು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಪಾಕ್ ನಡೆಸಿದಂತಹ ಡ್ರೋನ್ ದಾಳಿಗೆ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ನೋಡಿ, ಇಲ್ಲಿ ಇಷ್ಟು ದಿನ ನಡೆದಿರುವಂತಹ ಅಂದರೆ ಪಹಲ್ಗಾಮ್ ಪ್ರತೀಕಾರವನ್ನ ಮಾತ್ರ ಇಲ್ಲಿ ಭಾರತ ತೀರಿಸಿಕೊಳ್ತಾ ಇರುವಂಥದ್ದು. ಪಾಕ್ ನಾಗರಿಕರ ಮೇಲಾಗಲಿ ಸೇನೆ ಮೇಲಾಗಲಿ ನಾವು ದಾಳಿಯನ್ನ ಮಾಡೇ ಇಲ್ಲ, ಮಾಡೋದು ಕೂಡ ಇಲ್ಲ.